ನೋಡ್ರಿ, ಬಹಳಷ್ಟು ಪೇಷಂಟ್ ನಮ್ ಕಡೆ ಬಂದಿರ್ತಾವಲ್ಲ, ಕೇಳ್ತಿರ್ತಾವ, ಸರ್ ನಮ್ಗೆ ಎಸಿಡಿಟಿ ಸಮಸ್ಯೆ ಐತಿ, ನಾವು ಯಾವ ಆಸನ ಮಾಡ್ಬೇಕು, ಪ್ರಾಣಾಯಾಮ ಮಾಡ್ಬೇಕು, ನಮ್ಗೆ ಬೆನ್ನು ನೋವು ಇದೆ, ಭುಜ ನೋವು ಇದೆ, ಹೊಟ್ಟೆ ನೋವು ಇದೆ. ಸೊ ಎಲ್ಲಾ ಸಮಸ್ಯೆಕ್ಕ ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಹಳಷ್ಟು ಸಮಸ್ಯೆಗಳದಾಗ ಪ್ರಾಣಾಯಾಮ ಮತ್ತೆ ನೀವು ಯೋಗಾಸನ ಏನೇನು ಮಾಡಿದ್ರೆ ನಿಮ್ಗೆ ಕಡಿಮೆ ಆಗುತ್ತಂತ ಈ ವಿಡಿಯೋದ ಡಿಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ ರೀ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಒಂದೊಂದು ನಾನು ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ, ಯಾಕಂದ್ರೆ ಬಹಳಷ್ಟು ಡಿಸೀಸ್ ಅದಾವ, ಬಹಳಷ್ಟು ರೋಗಗಳು ಅದಾವು. ಸೊ ಎಲ್ಲ ನಾನು ನಿಮ್ಗೆ ಒಂದೊಂದು ನೆನ್ಪಿಟ್ಕೊಂಡು ಹೇಳಲಿಕ್ಕೆ ಆಗಲ್ಲ. ಸೊ ನಾ ಒಂದು ಯೋಗ ಬುಕ್ ಏನಿದೆ ಅದನ್ನ ರೆಫರೆನ್ಸ್ ತಗೊಂತಾ ಇದ್ದೀನಿ, ಅಲ್ಲಿಂದ ಸರ್ ನಾನು ನಿಮ್ಗೆ ಹೇಳ್ತೀನಿ ಯಾವ್ಯಾವ ಆಸನ ಯಾವ್ಯಾವ್ದಕ್ಕೆ ಮಾಡ್ಬೋದಂತ. ಒಂದೇದು ಸ್ಟಾರ್ಟ್ ಮಾಡೋಣ. ನಿಮ್ಗೆ ಏನಾದ್ರು ಹೈಪರ್ ಎಸಿಡಿಟಿ ಸಮಸ್ಯೆ ಐತಂದ್ರ ಆಮ್ಲ ಪಿತ್ತ, ನಿಮ್ಗೆ ಬಹಳ ಎಸಿಡಿಟಿ ಆಗುತ್ತೆ, ಹೊಟ್ಟೆ ನಿಬಾರ್ ಇರ್ತೈತಿ, ಗ್ಯಾಸ್ ಆಗ್ತೈತಿ, ಎದಿ ಉರ್ದಂಗ ಆಗ್ತೈತಿ ಅಂದ್ರ ನೀವು ಏನೇನು ಆಸನ ಪ್ರಾಣಾಯಾಮ ಮಾಡಬಹುದು. ಸೊ ನೋಡ್ರಿ, ಅರ್ಧ ಚಂದ್ರಾಸನ, ಪಾದ ಹಸ್ತಾಸನ, ನವಾಸನ, ಜಾನು ಶಿರ್ಸಾಸನ, ಪಶ್ಚಿಮೋತ್ತಾಸನ, ಅರ್ಧ ಮತ್ಸ್ಯೇಂದ್ರಿಯಾಸನ, ಶಲಭಾಸನ, ಧನುರಾಸನ, ಭುಜಂಗಾಸನ, ಮಯೂರಾಸನ, ಪವನ ಮುಕ್ತಾಸನ, ಶವಾಸನ ಮತ್ತೆ ಪ್ರಾಣಾಯಾಮ. ಇವನ್ನೆಲ್ಲ ಮಾಡಿದ್ರೆ ನಿಮ್ಗೆ ಎಸಿಡಿಟಿ ಸಮಸ್ಯೆ ಕಡಿಮೆ ಆಗ್ತೈತಿ. ಈಗ ಮುಂದಿನ ಸಮಸ್ಯೆ ಕಡೆ ಹೋಗೋಣ. ಅದು ಏನಪ್ಪಾ ಅಂದ್ರ ಅರ್ಥರೈಟಿಸ್ ರೀ. ಅರ್ಥರೈಟಿಸ್ ಸಂಧಿಗತ ವಾತ ಸಮಸ್ಯೆ ಐತಿ ನಿಮ್ಗ ಲೋವರ್ ಬ್ಯಾಕ್ನಾಗ. ಲೋವರ್ ಬ್ಯಾಕ್ ಅಂದ್ರ ಇದು ನಿಮ್ ನಡ ಏನೈತಿ ನೋಡ್ರಿ, ಇಲ್ಲಿದು ತಳಗಿನ ಭಾಗ, ಇಲ್ಲೇ ನಿಮ್ಗೆ ಅರ್ಥರೈಟಿಸ್ ಸಂಧಿಗತ ವಾತ ಸಮಸ್ಯೆ ಐತಿ ಅಂತ ಡಾಕ್ಟರ್ ತಿಳಿಸ್ಯಾರಂದ್ರ ಇದ್ರಾಗ ನೀವು ಪರಿವರ್ತ ತ್ರಿಕೋಣಾಸನ, ವೀರಭದ್ರಾಸನ, ಅರ್ಧ ಚಂದ್ರಾಸನ, ಪಾದಾಂಗುಷ್ಟಾಸನ, ಪಾದ ಹಸ್ತಾಸನ, ಸರ್ವಾಂಗಾಸನ ಮತ್ತೆ ಉಷ್ಟ್ರಾಸನ ಇವನ್ನೆಲ್ಲ ಮಾಡ್ಬೋದ್ರಿ, ಪರ್ಫಾರ್ಮ್ ಮಾಡ್ಬೋದು. ಇಲ್ಲ ನಿಮ್ಗೆ ಅರ್ಥರೈಟಿಸ್ ಆಗಿದೆ ಡಾರ್ಸಲ್ ರೀಜನ್. ಡಾರ್ಸಲ್ ರೀಜನ್ ಅಂದ್ರ ಸ್ಪೈನಲ್ ರೀಜನ್ ಅಲ್ಲಿ, ಇದು ಪೂರಾ ಬೆನ್ ಇರ್ತೈತೆ ನೋಡ್ರಿ, ಇಲ್ಲಿಂದ ಬರ್ಕ ಇಲ್ಲಿ ನಿಮ್ಗೆ ಏನಾದ್ರು ಸ್ಪೈನಲ್ ರೀಜನ್ ಅಲ್ಲಿ ಅರ್ಥರೈಟಿಸ್ ಸಮಸ್ಯೆ ಆಗಿದೆ ಡಾಕ್ಟರ್ ಅಂತ ಹೇಳ್ಯಾರಂದ್ರ ಇದ್ರಾಗ ನೀವು ಪದ್ಮಾಸನ, ವೀರಾಸನ, ಗೋಮುಖಾಸನ, ಪಶ್ಚಿಮೋತ್ತಾಸನ, ಭುಜಂಗಾಸನ, ವೃಕ್ಷಾಸನ, ಸರ್ವಾಂಗಾಸನ, ಅರ್ಧ ಮತ್ಸ್ಯೇಂದ್ರಿಯಾಸನ, ಉಷ್ಟ್ರಾಸನ, ಧನುರಾಸನ ಮಾಡ್ಬೋದ್ರಿ. ನೆಕ್ಸ್ಟ್ ನಿಮ್ಗೆ ಏನಾರ ಭುಜ ಶೋಲ್ಡರ್ ನೋವು ಆಗ್ತಾ ಇದೆ ಅಂದ್ರೆ ಇದ್ರಾಗ ನೀವು ಏನೇನ್ ಮಾಡ್ಬೋದಪ್ಪ ಅಂದ್ರ ಪಾರ್ಶ್ವಕೋಣಾಸನ, ಅರ್ಧ ಚಂದ್ರಾಸನ, ಹಾಲಾಸನ, ಧನುರಾಸನ, ಊರ್ಧ್ವ ಮತ್ತು ಅಧೋಮುಖ ಸ್ವಾನಾಸನ, ವೀರಾಸನ, ಪಶ್ಚಿಮೋತ್ತಾಸನ, ಗೋಮುಖಾಸನ, ಮರಿಚಾಸನ ಮತ್ತೆ ಉಷ್ಟ್ರಾಸನ ಇವನ್ನೆಲ್ಲ ಮಾಡ್ಬೋದ್ರಿ ನಿಮ್ಗೆ ಭುಜ ನೋವು ಐತಂದ್ರ. ನೆಕ್ಸ್ಟ್ ನಿಮ್ಗೆ ಆಸ್ತಮಾ, ಬಹಳಷ್ಟು ಪೇಷಂಟಿಗೆ ಆಸ್ತಮಾ ಸಮಸ್ಯೆ ಐತಿ, ಉಸಿರಾಡಕ್ ಕಷ್ಟ ಆಗ್ತಿರ್ತೈತಿ, ಮತ್ತೆ ಕ್ಲೈಮೇಟ್ ಚೇಂಜ್ ಆದಾಗಲ್ಲ ಅವಾಗ ಅಸ್ತಮಾಟಿಕ್ ಅಟ್ಯಾಕ್ ಆಗ್ತಿರ್ತಾವ. ಅವ್ರು ಯಾವ ಪ್ರಾಣಾಯಾಮಾಸನ ಮಾಡಿದ್ರೆ ಅಸ್ತಮಾಟಿಕ್ ಅಟ್ಯಾಕ್ ಕಡಿಮೆ ಆಗ್ತಾವ ಮತ್ತೆ ಕಂಟ್ರೋಲ್ನಾಗ ಇರ್ತೈತಿ ಅಸ್ತಮಾ ಅಂದ್ರ ಸರ್ವಾಂಗಾಸನ, ಉತ್ಥಾನಾಸನ, ಪಶ್ಚಿಮೋತ್ತಾಸನ, ಭುಜಂಗಾಸನ, ಸಲಭಾಸನ, ಧನುರಾಸನ, ವೀರಾಸನ, ಸುಪ್ತ ವೀರಾಸನ, ಉಷ್ಟ್ರಾಸನ. ಈಗ ನಿಮ್ಗ ಬ್ಯಾಕ್ ಏಕ್ ಆಗ್ತಾ ಇದೆ, ನಡ ನೋವು ಆಗ್ತಾ ಇದೆ ಅಂದ್ರ ಅದ್ರಾಗ ನೀವು ಏನೇನ್ ಮಾಡ್ಬೋದಪ್ಪ ಅಂದ್ರ ಸರ್ವಾಂಗಾಸನ, ಪಶ್ಚಿಮೋತ್ತಾಸನ, ಅರ್ಧ ಮತ್ಸ್ಯೇಂದ್ರಿಯಾಸನ, ಉಷ್ಟ್ರಾಸನ, ಶಲಭಾಸನ ಮತ್ತೆ ಧನುರಾಸನ ಇವನ್ನೆಲ್ಲ ಪರ್ಫಾರ್ಮ್ ಮಾಡ್ಬೋದ್ರಿ. ಇದ್ರಲ್ಲೇ ನಡ ನೋವು ಕಡಿಮೆ ಆಗ್ತೈತಿ. ಮತ್ತೆ ಈಗ ನೆಕ್ಸ್ಟ್ ಏನ್ ಹೇಳಂತೀನಿ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇದೆ. ಬಹಳಷ್ಟು ಮಂದಿಗೆ ಸಮಸ್ಯೆ ಇರ್ತೈತಿ BP ಸಮಸ್ಯೆ. BP ಅಂತ ಹೋಗ್ತಿರ್ತೈತಿ ಮೇಲೆ. ಸೊ BP ಸಮಸ್ಯೆ ಬಹಳ ಇದೆ, BP ಜಾಸ್ತಿ ಆಗ್ತಿದೆ. BP ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ ಆಸನ ಮತ್ತು ಪ್ರಾಣಾಯಾಮ ಮಾಡಬಹುದು. ಸೊ ನೋಡ್ರಿ, ನೀವು ಹಾಲಾಸನ, ಪಶ್ಚಿಮೋತ್ತಾಸನ, ವೀರಾಸನ, ಸಿದ್ಧಾಸನ, ಪದ್ಮಾಸನ, ಶವಾಸನ ಮತ್ತೆ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಪ್ರಾಣಾಯಾಮ ಮಾಡೋ ಮುಂದ ನೀವು ಕುಂಭಕ ಮಾಡಕ್ ಹೋಗ್ಬೇಡ್ರಿ. ಕುಂಭಕ ಪ್ರಾಣಾಯಾಮ ಅಂದ್ರೆ ನೋಡ್ರಿ, ಶ್ವಾಸ ತಗೊಳೋದು ಬಿಡೋದು. ಕುಂಭಕ ಅಂದ್ರೆ ಶ್ವಾಸ ಹೋಲ್ಡ್ ಮಾಡೋದು, ಉಸಿರು ಗಪ್ ಬಿಡೋದು. ಕುಂಭಕ ಒಂದ್ ಮಾಡ್ಬೇಡ್ರಿ. ಪ್ರಾಣಾಯಾಮ ಮಾಡೋ ಮುಂದೆ ಕುಂಭಕ ಮಾಡಕ್ ಹೋಗ್ಬೇಡ್ರಿ. ಜಸ್ಟ್ ಅನುಲೋಮ ವಿಲೋಮ, ಪೂರಕ ರೇಚಕ ಮಾಡ್ಬೋದು. ಈ ನೆಕ್ಸ್ಟ್ ಲೋ BP ಸಮಸ್ಯೆ ಐತ, BP ಯಾವಾಗ್ಲೂ ಕಡಿಮೆ ಇರ್ತೈತಂದ್ರ ಅವ್ರು ಯಾವ ಆಸನ ಯೋಗ ಮಾಡ್ಬೋದಪ್ಪ ಅಂದ್ರ ಹಾಲಾಸನ, ಸಿದ್ಧಾಸನ, ವೀರಾಸನ, ಪಶ್ಚಿಮೋತ್ತಾಸನ, ಪದ್ಮಾಸನ, ನಾಡಿ ಶೋಧನಾ ಪ್ರಾಣಾಯಾಮ ಮತ್ತು ಉಳಿದ ಪ್ರಾಣಾಯಾಮಗಳು ಏನದ ಅವ್ನು ಕೂಡ ಮಾಡ್ಬೋದ್ರಿ. ಈಗ ನೆಕ್ಸ್ಟ್ ನೋಡ್ರಿ, ನಿಮ್ಗ ಕೋಲೈಟಿಸ್ ಸಮಸ್ಯೆ ಐತಂದ್ರ, ಕೋಲೈಟಿಸ್ ಅಂದ್ರೆ ನಿಮ್ ಕರಳದಾಗ ಏನ್ರ ಲೈಟ್ ಆಗಿ ಬಾವ್ ಆತಂದ್ರ ಹೊಟ್ಟೆ ನೋವು ಚಾಲು ಆಗ್ತೈತ್ರಿ. ಸಣ್ಣ ಮಕ್ಳಿಗೆ ಆಗ್ಬೋದು, ದೊಡ್ಡವ್ರಿಗೆ ಆಗ್ಬೋದು, ವಿಪರೀತ ಹೊಟ್ಟೆ ನೋವು ಇರ್ತೈತಿ ನೋಡ್ರಿ. ಅಂತ ಕಂಡೀಷನ್ ಇತ್ತಂದ್ರ ನೀವು ಯಾವ ಆಸನ ಪ್ರಾಣಾಯಾಮ ಮಾಡ್ಬೋದಂದ್ರ ಸರ್ವಾಂಗಾಸನ, ಪಶ್ಚಿಮೋತ್ತಾಸನ,
ವೀರಾಸನ, ಸುಪ್ತ ವಜ್ರಾಸನ, ಜಠರ ಪರಿವರ್ತಾಸನ, ನವಾಸನ, ಜಾನು ಶಿರ್ಸಾಸನ, ಶಲಭಾಸನ ಮತ್ತೆ ಧನುರಾಸನ. ನೆಕ್ಸ್ಟ್ ಕಾನ್ಸ್ಟಿಪೇಷನ್. ನಿಮಗೆ ಮಲಬದ್ಧತೆ ಸಮಸ್ಯೆ ಐತಂದ್ರೆ, ಸಂಡಾಸ್ ಕ್ಲಿಯರ್ ಆಗಂಗಿಲ್ಲ, ಬಹಳ ತೆಣಿಕ್ ಕುಂದಿರ್ತೀರಿ, ಬಹಳ ಗಟ್ಟಿ ಹೋಗ್ತೈತಂದ್ರ ಇದನ್ನ ಆಸನ ಮಾಡಿದ್ರೆ ನಿಮ್ಗೆ ಸಂಡಾಸ್ ಮೋಷನ್ ಕ್ಲಿಯರ್ ಆಗ್ತೈತ್ರಿ. ಯಾವಪ್ಪ ಅಂದ್ರ ಶಿರ್ಸಾಸನ, ಸರ್ವಾಂಗಾಸನ, ಪಶ್ಚಿಮೋತ್ತಾಸನ ಮತ್ತು ಪವನಮುಕ್ತಾಸನ. ಸೊ ಇವೆಲ್ಲ ಆಸನ ನಾನು ನಿಮ್ಗೆ ಹೇಳಿನಿ ನೋಡ್ರಿ. ಸೊ ಯಾವ ಕಂಡೀಷನಿಗೆ ಯಾವ್ದು ಮಾಡ್ಬೇಕಂತ ಹೇಳಿದೀನಿ. ಇವೆಲ್ಲ ನೀವು ಪ್ರತಿನಿತ್ಯ ಆಸನ ಮತ್ತೆ ಪ್ರಾಣಾಯಾಮ ಎಲ್ಲ ಡೈಲಿ ಮಾಡ್ಕೊಂತ ಇದ್ರೆ ಇವೆಲ್ಲ ನಿಮ್ಗೂ ಸಮಸ್ಯೆ ಕಡಿಮೆ ಆಗ್ತೈತ್ರಿ. ಸೊ ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರಿಗೆ ತಿಳಿಸಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಇದರ ಅವಶ್ಯಕತೆ ಐತೆ ಅವ್ರ ಜೊತೆಗೆ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಮುಂದೆ ಇವನ್ನೆಲ್ಲ ಆಸನಗಳು ಒಂದೊಂದೇ ಈ ಚಾನೆಲ್ನಾಗ ಮಾಡಿ ಕೂಡ ತೋರಿಸ್ತೀನಿ ರೀ, ಒಂದೊಂದೇ ಯಾವ ರೀತಿ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕಂತ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.